ನಮಸ್ಕಾರ, ನಾನು ನಾಗರಾಜ್ ಸಿದ್ದೇಶೆಟ್ ಅಂತ ಉತ್ತರ ಕನ್ನಡ ಡಿಸ್ಟ್ರಿಕ್ಟ್ ಕುಮಟಾ ತಾಲೂಕಿನ ಉತ್ತರ ಕನ್ನಡ ಡಿಸ್ಟ್ರಿಕ್ಟ್ ಕುಮಟಾ ತಾಲೂಕಿನ ಮಾತಾಡ್ತಿದ್ದೀನಿ ಮತ್ತು ನಾನು ಲೋಕಸಭಾ ಚುನಾವಣೆ ಉತ್ತರ ಕನ್ನಡದಲ್ಲಿ ಸ್ಪರ್ಧಿಸಿರ್ತೇನೆ. ನಂತರ ಕುಮಟಾ ಹೊನ್ನಾವರ ಕ್ಷೇತ್ರ ವಿಧಾನಸಭಾ ಕ್ಷೇತ್ರದಲ್ಲೂ ಸ್ಪರ್ಧಿಸಿರ್ತೇನೆ. ನನ್ನ ಚಿರಪರಿಚಿತ. ಈಗ ಹೇಳಿಕೊಂಡಿರೋ ವಿಷಯ ಏನಂದರೆ, ನಾವು 3 ಸುತ್ತಿನ ಏನು ಫಸ್ಟಿಗೆ ಬ್ರಹ್ಮಚಾರಿ ಆಗಿರ್ತಾರೆ. ಬ್ರಹ್ಮಚಾರಿ ಬಗ್ಗೆ ನಾನು ಹೇಳಕ್ಕೆ ಇಷ್ಟೀನಿ. ನಾವು ಉಪನಯನ ಆದವಾಗ ಬ್ರಹ್ಮಚಾರಿಗೆ 3 ಸುತ್ತಿನ ಒಂದು ಜಾನುವಾರನ್ನು ಕೊಡ್ತಾರೆ. ಜಾನುವಾರು ಅಂದರೆ ಇದನ್ನು ಕೊಡ್ತಾರೆ. ಅದನ್ನು ಮದುವೆ ಆದ ನಂತರ 6 ಸುತ್ತಿನ ಕೊಡ್ತಾರೆ. 6 ಸುತ್ತಿನ ಯಾಕೆ ಕೊಡ್ತಾರೆ ಅಂದರೆ, ಅವರಿಗೆ 6 ಸುತ್ತಿನ ಅಂದರೆ 3 ಸುತ್ತಿನ ಒಂದು ಶಕ್ತಿಯನ್ನು ತನ್ನ ಹೆಂಡತಿಗೆ ಕೊಡ್ತಾನೆ. ಅದಕ್ಕಾಗಿ ಅರ್ಧನಾರೇಶ್ವರ ಏನು ಅಂತೀವಲ್ವಾ, ಈಶ್ವರ ಸ್ವರೂಪ ಅರ್ಧನಾರೇಶ್ವರ ಆಗ್ತಾನೆ. ಮತ್ತೇನಂದರೆ ಶುಭ ಕಾರ್ಯಗಳು ಏನು ಮಾಡ್ತಾರೆ, ಅದರ ಪುರೋಹಿತರು ಬೇರೆಯವರು ಇರ್ತಿದ್ರು ಮೊದಲಿನ ಕಾಲದಲ್ಲಿ. ಈಗ ಎಲ್ಲದನ್ನು ಮಾಡ್ತಾ ಇದ್ದಾರೆ. ಅದು ತಪ್ಪು. ಯಾಕಂದರೆ ಒಳ್ಳೆ ಕೆಲಸ ಮಾಡೋರಿಗೆ, ಶುಭ ಕಾರ್ಯ ಮಾಡೋರಿಗೆ ಬೇರೆ ಪುರೋಹಿತರು ಇಡ್ತಾಯಿದ್ರು ಮೊದಲೇ. ಮತ್ತು ಸತ್ತ ಕಾರ್ಯಗಳನ್ನು ಮಾಡೋಕ್ಕೆ ಬೇರೆಯವರೇ ಇಡ್ತಾಯಿದ್ರು. ಆ ಒಂದು ನಿಟ್ಟಿನಲ್ಲಿ ಇದರ ಬಗ್ಗೆ ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಮತ್ತು ಶುಭ ಕಾರ್ಯ ಮಾಡೋರಿಗೆ ಬೇರೆ ಸಪ್ರೇಟಾಗಿ ಇಡಿ. ಮತ್ತು ಅಶುಭ ಕಾರ್ಯವನ್ನು ಮಾಡುತ್ತಿರುವರು ಈಗಾಗಲೇ ಮತ್ತು ಮದುವೆ ಸಮಾರಂಭನೂ ಕೂಡ ಈಗ ತುಳಸಿ ಹಬ್ಬದ ನಂತರನೇ ಮದುವೆ ಆಗ್ತಾಯಿತ್ತು. ಈಗಾಗಲೇ ಮಧ್ಯದ ತುಳಸಿ ಹಬ್ಬಕ್ಕಿಂತ ಫಸ್ಟ್ ದಿನವೇ ಮದುವೆ ಮುಹೂರ್ತ ತೆಗಿತಾ ಇದ್ದಾರೆ. ಅದನ್ನು ಕೂಡ 6 ತಿಂಗಳ ಮದುವೆ ಮತ್ತು 6 ತಿಂಗಳ ಮದುವೆ ಆಗಬಾರ್ದಂತಲೇ ಇದೆ ರೂಲ್ಸ್ ಬೈ. ಯಾಕಂದರೆ ತುಳಸಿ ಏನು ಮದುವೆ ಆಗ್ತದೆ ಅದ್ರ ಮುಂಚಿತವಾಗಿ ಮದುವೆ ಆಗಬಾರ್ದು. ಯಾಕಂದರೆ ತುಳಸಿ ಮದುವೆನೇ ಮೇನ್ ಆಗಿರ್ತದೆ, ಮುಖ್ಯವಾಗಿರ್ತದೆ. ಆ ಒಂದು ನಿಟ್ಟಿನಲ್ಲಿ ಮತ್ತು ಪುರೋಹಿತಗಿರಿ ಯಾರು ಮಾಡ್ತಾರೆ ಅದನ್ನು ಕೂಡ ಈಗ ಒಳ್ಳೆ ಕೆಲಸ ಮಾಡೋರಿಗೆ ಒಳ್ಳೆ ಪುರೋಹಿತಗಿರಿ ಇದು ಮಾಡಬೇಕು. ಮತ್ತು ಕೆಲಸ ಏನು ಕೆಟ್ಟಂತಲ್ಲ, ಒಂದು ಸತ್ತವ್ರ ಕೆಲಸ ಏನು ಮಾಡ್ತಾರೆ ಅದ್ರ ಸಪ್ರೇಟ್ ಇರ್ತಾಯಿದ್ರು. ಈಗ ಎಲ್ಲ ಮಿಕ್ಸ್ ಮಾಡಿದ್ದಾರೆ. ಅದನ್ನು ಇದು ಮಾಡಬಾರ್ದು. ಆ ಒಂದು ನಿಟ್ಟಿನಲ್ಲಿ ತಮಗೊಂದು 2 ಮಾಹಿತಿಯನ್ನು ಕೊಡ್ತಾ ಇದ್ದೀನಿ.